ಹಾಯ್ ಎಲ್ರಿಗೂ ನಮಸ್ತೆ. ನನ್ನ ಚಾನಲ್ಗೆ ಸ್ವಾಗತ. ತುಂಬ ದಿನ ಆಯಿತು ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ. ಅದಕ್ಕೋಸ್ಕರ ನನ್ನ ಸಬ್ಸ್ಕ್ರೈಬರಿಗೆ ನಾನು ತುಂಬ ಸಾರಿ ಅಂತ ಕೇಳ್ತಿದ್ದೀನಿ. ನನಗೆ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು, ಅದಕ್ಕೋಸ್ಕರ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ ಮತ್ತು ಯಾವುದೇ ಕಂಟೆಂಟ್ ನಾನು ತಗೊಂಡಿರಲಿಲ್ಲ. ನಾನು ಫುಲ್ ರೆಸ್ಟಲ್ಲಿದ್ದೆ, ಹಾಗಾಗಿ ನಾನು ವೀಡಿಯೋ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ. ಏನು ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಅಂತೇಳಿ ನಾನು ಹೇಳ್ತೀನಿ, ಏನು ಪ್ರಾಬ್ಲಮ್ ಎಲ್ಲ ಆಗಿತ್ತು ಅಂತೇಳಿ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಾನು ವೀಡಿಯೋ ನೀವು ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಒಂದು ವಾರದ ಹಿಂದೆ ನನ್ನ ಮಗ ಸ್ಕೂಲಿಂದ ಬಂದ, ಸಂಜೆ ಮಲ್ಕೊಂಡವನು ನೋಡ್ತೀನಿ ತುಂಬಾ ಜ್ವರ, ಆಲ್ಮೋಸ್ಟು 104 ಡಿಗ್ರಿ ಜ್ವರ ಇತ್ತು. ಹಂಗಂತೂ ತುಂಬಾ ಭಯ ಆಯಿತು. ಸೊ ನಾನು ಮೆಡಿಸಿನ್ ಕೊಟ್ಟೆ, ನನ್ನ ಮನೇಲಿದ್ದ ಮೆಡಿಸಿನೇ ಕೊಟ್ಟೆ. ಆಲ್ಮೋಸ್ಟ್ ನಾವು ಯಾವುದು ಪ್ಯಾರಾಸಿಟಮಲ್ ಅಂತೇಳಿ ಕೊಡ್ತೀವಿ ನೋಡಿ ಸಿರಪ್, ಅದನ್ನೇ ರೆಗ್ಯುಲರಾಗಿ ಅದನ್ನೇ ಕೊಟ್ಟೆ. ಅದರಲ್ಲೇ ಕಡಿಮೆ ಆಗ್ತದೆ. ಆದರೆ ನೈಟ್ ಹೊತ್ತಾಗುವಾಗ ಅವನಿಗೆ ಇನ್ನೂ ಜ್ವರ ಇಳಿಲೇ ಇಲ್ಲ. ಏನು ಮಾಡೋದೋ ಗೊತ್ತಾಗಲಿಲ್ಲ. ನೈಟ್ ಫುಲ್ಲು ಜ್ವರ ಅವನಿಗೆ. ಹಸ್ಬೆಂಡ್ ಬೇರೆ ಅದೇ ದಿನ ನನ್ನ ಹಣೆ ಬರೋಕ್ಕೆ ಊರಿಗೆ ಹೋಗಿದ್ರು. ನಾನು ನನ್ನ ಮಗ ಮಾತ್ರ ಮನೇಲಿದ್ವಿ. ಏನು ಮಾಡೋದು ಗೊತ್ತಾಗಲಿಲ್ಲ. ಫೋನ್ ಮಾಡಿದೆ, ಅವ್ರು ಹೇಳಿದರು ನೋಡು ಬೆಳಿಗ್ಗೆ ಹೋಗು ಕ್ಲಿನಿಕ್ಕಿಗೆ ಅಂತಂದರು. ಸೊ ನಾನು ಮಾರ್ನಿಂಗೆ ಅಪಾಯಿಂಟ್ಮೆಂಟ್ ತಗೊಂಡೆ ಕ್ಲಿನಿಕ್ಕಿಗೆ. ಡಾಕ್ಟ್ರು ವೈರಲ್ ಫೀವರ್ ಅಂದರು. ನಾನು ಓಕೆ, ವೈರಲ್ ಫೀವರ್ ಅಲ್ಲ, ಇರುತ್ತೆ, ಅವನಿಗೆ ಜ್ವರ ಬಂದು ಹೋಗ್ತಾ ಇರ್ತದೆ, ಈ ಬೆಂಗಳೂರು ವೆದರ್ ಕೂಡ ಸರಿ ಇಲ್ಲಲ್ಲ, ಬಂದು ಹೋಗ್ತಾ ಇರ್ತದೆ ಅಂತ ಹೇಳ್ಕೊಂಡು ಸುಮ್ಮನಾದೆ. ಆದರೆ ಮೆಡಿಸಿನ್ ಕೊಟ್ಟಾಗ ಕಡಿಮೆ ಆಗ್ತದೆ, ಒಂದು 2 ಅವರ್ಸಲ್ಲಿ ಮತ್ತೆ ರಿಪೀಟಾಗಿ ಅಷ್ಟೇ ಜ್ವರಕ್ಕೆ 104 ಡಿಗ್ರಿಯಿಂದ 103ಕ್ಕೆ ಇಳಿತದೆ ಹೊರತು ಅದಕ್ಕಿಂತ ಕಮ್ಮಿ ಇಳಿಲೇ ಇಲ್ಲ. ನನಗೆ ಶಾಕ್. 103 ಅಂತ ಹೇಳುವಾಗ ನನಗೆ ಒಂಥರ ಭಯ ಆಗ್ತದೆ. ಸಣ್ಣ ಮಗು ಬೇರೆ, 4 ವರ್ಷದ ಮಗು, ಹೆಂಗಾಗ್ಬೋದು ನನಗೆ? ಅದು ಬೇರೆ ಯಾರಿಲ್ಲ ಮನೆಯಲ್ಲಿ. ನನಗಂತೂ ಭಯನೇ ಆಗೋಯಿತು. ನನ್ನ ನೆಕ್ಸ್ಟ್ 3 ದಿನ ಕಂಟಿನ್ಯೂಸ್ 104ಇಂದ ಇಳಿಲೇ ಇಲ್ಲ. ನನಗಂದು ಫುಲ್ ಟಯರ್ಡ್ ಆಯಿತು. ಪುಣ್ಯಕ್ಕೆ ನನ್ನ ತಮ್ಮ ಕೇರ್ಪುರಮಲ್ಲಿರೋದು, ಅವನು ಕಳಿಸಿದ್ರು ಮನೆಯಲ್ಲಿ ಯಾರಿಲ್ಲ ಅಂಥೇಳಿ. ಅವನನ್ನು ಬರ್ಲಿಕ್ಕೆ ಹೇಳಿದೆ, ಅವನು ಬಂದರೆ ಏನು ಮಾಡ್ತಾನೆ? ಏನೂ ಮಾಡಲಿಕ್ಕಾಗಲ್ಲ. ಹುಡುಗರು ಹೆಂಗೆ ನಿಮಗೂ ಗೊತ್ತಿರ್ತದಲ್ಲ, ಏನೂ ಮಾಡಲಿಕ್ಕಾಗಲ್ಲ. ಅದಾದ ನಂತರ ನನಗೆ 3 ಡೇಸ್ ನೈಟ್ ಫುಲ್ ರೆಸ್ಟ್ ಇಲ್ಲದ ಕಾರಣ, ಮಾರ್ನಿಂಗು ರೆಸ್ಟ್ ಇಲ್ಲದ ಕಾರಣ ಅದೇನಾಯಿತು, ಆ ಫೀವರ್ ನನಗೆ ಅಟ್ಯಾಕ್ ಆಯಿತು. ನನಗೂ ಚಳಿ ಜ್ವರ ಬಂತು. ನಾನು 3 ದಿನ ಮಲ್ಕೊಂಡೆ. ಹಾಗೆ ಆಯಿತು. ನನಗಂತೂ ತುಂಬಾ ಸುಸ್ತು. ಈ ಮಲ್ಕೊಂಡಿದ್ದಾಗ ನಿದ್ದೆನೇ ಬರ್ತಿರಲಿಲ್ಲ, ಅಷ್ಟು ಬೆನ್ನು ನೋವು. ಆವಾಗ ನನಗೆ ಗೊತ್ತಾಯಿತು, ಇದು ನನಗೊಬ್ಳಿಗಲ್ಲ, ತುಂಬ ಮಂದಿಗೆ ಎಫೆಕ್ಟ್ ಆಗಿದೆ ಅಂತೇಳಿ. ಇವನು ಸ್ಕೂಲಲ್ಲಿದ್ದ ಎಲ್ಲ ಮಕ್ಕಳಿಗೂ ಕೂಡ ಇದು ಎಫೆಕ್ಟ್ ಆಗಿದೆ. ಆಲ್ಮೋಸ್ಟ್ 1 ವೀಕ್ ರಜೆ ಹಾಕಿದ್ದಾರೆ ಎಲ್ಲ ಮಕ್ಕಳು. ಮತ್ತು ಫುಲ್ ಟಯರ್ಡಾಗಿ ಗ್ಲುಕೋಸ್ ಹಾಕುವ ಲೆವೆಲ್ಲಿಗೆ ಕೂಡ ಈ ಜ್ವರ ತಗೊಂಡೋಗಿದೆ ಅಂತೇಳಿ ನನಗೆ ಆಮೇಲೆ ಗೊತ್ತಾಯ್ತು. ಅವರ ಟೀಚರ್ ಹತ್ರ ಎಲ್ಲ ಎನ್ಕ್ವೈರಿ ಮಾಡುವಾಗ ಗೊತ್ತಾಯ್ತಿದೆ ಹೆಂಗೆ ಬಂತು ಅಂತೆಲ್ಲ ಕೇಳುವಾಗ. ಆಲ್ಮೋಸ್ಟ್ ಇದು ವೈರಲ್ ಫೀವರ್ ಎಲ್ಲ ಸ್ಪ್ರೆಡ್ ಆಗಿದೆ. ಇದೆ ಬೆಂಗಳೂರು ವೆದರ್ ಹೇಗಿದೆ ಅಂತೇಳಿ. ಮಧ್ಯಾಹ್ನ ಬಿಸಿಲಿದ್ರೆ ಸಂಜೆ ಹೊತ್ತಿಗೆ ತುಂಬ ಮಳೆ ಬರ್ತದೆ. ಈ ವೆದರಿಗೆ ರೋಗ ಎಲ್ಲ ಬರೋದು ಸಾಮಾನ್ಯ. ಆದರೂ ನಮ್ಮ ಕೇರಲ್ಲಿ ನಾವಿರಬೇಕು. ಏನಂದರೆ ಈ ಕೊರೋನಾ ಟೈಮಲ್ಲಿ ಮಾತ್ರ ನಾವು ಮಾಸ್ಕ್ ಹಾಕ್ಕೊಂಡು ಹೋಗಬೇಕು ಅಂತೇನು ರೂಲ್ಸ್ ಇಲ್ಲ. ಇವಾಗ ಕೂಡ ಮಾಸ್ಕ್ ಹಾಕ್ಕೊಂಡು ಹೋಗ್ಬೋದು. ಈ ಕೆಮ್ಮೆಲ್ಲ ಬಂದರೆ ನಿಜವಾಗ್ಲೂ ಹೋಗೋದೇ ಇಲ್ಲ. ನನಗಂತೂ 1 ವೀಕ್ ಮೇಲೆ ಆಯಿತು ಕೆಮ್ಮು ಬಂದು, ಇನ್ನೂ ಕೂಡ ಗುಣ ಆಗಲಿಲ್ಲ. ಅದೇ ಕೆಮ್ಮು ಕಾಫ್ ಎಲ್ಲ ಹಾಗೇ ಇದೆ. ನನ್ನ ಮಗನಿಗೂ ಆಗಿದೆ. ಏನ ಬೇಜಾರು ಅಂತ ಹೇಳಿದರೆ, 1 kg ಮಾಡಬೇಕಿದ್ರೆ, ನನ್ನ ಮಗ ತುಂಬ ಸಫರ್ ಆಗಿದ್ದಾನೆ. 1 kg ಮಾಡಬೇಕಿದ್ರೆ 1 ತಿಂಗಳು ಏನೋ ಕಷ್ಟಪಡ್ತೀವಿ, ಹೆಂಗೋ ತಿನ್ನಿಸಿ ಏನಾದರೂ ಮಾಡಿಸಿ ಹಬ್ಬ 1 kg ಬಂದ ಅಂತೇಳಿ ಆಗೋ ಹೊತ್ತಿಗೆ ಈ ಥರ ಫೀವರ ಫ್ಲೂ ಏನಾದರೂ ಬಂದರೆ ಆಲ್ಮೋಸ್ಟ್ ಒಂದೇ ವೀಕಲ್ಲಿ ಫುಲ್ ಡೌನ್ ಆಗಿ 1 kg ಜಾಸ್ತಿ ಆದದ್ದು 1 ಡಬಲ್ ಕಡಿಮೆ ಆಗಿ ಹೋಗ್ತದೆ. ತುಂಬ ಬೇಜಾರಾಗ್ತದೆ. ಏನೋ ಮಾಡಲಿಕ್ಕಾಗಲ್ಲ. ನಂದೊಂದು ರಿಕ್ವೆಸ್ಟ್ ಒಂದು ಪೇರೆಂಟ್ ಆಗಿ ಅಂತ ಹೇಳಿದ್ರೆ, ಈ ಮಕ್ಕಳಿಗೆ ಜ್ವರ ಎಲ್ಲ ಬಂದಿದ್ದರೆ, ನಿಮ್ಮ ಮಕ್ಕಳಿಗೆ ಏನಾದರೂ ಬಂದಿದ್ದರೆ ಪ್ಲೀಸ್ ಸ್ಕೂಲಿಗೆ ಕಳಿಸ್ಬೇಡಿ. ನೀವು ಏನೋ ಸ್ವಲ್ಪ ಲೈಟಾಗಿ ಜ್ವರ ಇದೆ, ಅಟೆಂಡೆನ್ಸ್ ಮಿಸ್ ಆಗಬಾರ್ದು ಅಂತೇಳಿ ಕಳಿಸ್ತೀರಿ. ಆದರೆ ನಾವಲ್ಲಿ ಸಫರ್ ಆಗಬೇಕಾಗ್ತದೆ. ಮಕ್ಕಳನ್ನು ಕಷ್ಟ ಆಗ್ತದೆ ನಮಗೆ. ಆ ಒಂದು ಸ್ಪ್ರೆಡ್ ಆದರೂ ಕೂಡ ಒಬ್ನಿಗಂತೇಳಿ ಅಲ್ಲ, ಎಲ್ಲ ಮಕ್ಕಳಿಗೂ ಸ್ಪ್ರೆಡ್ ಆಗ್ತದಲ್ಲ. ಸೊ ತುಂಬ ಕಫ್ ಅಂತೂ ಕಡಿಮೆ ಆಗಲ್ಲ ಅಂತ ಗೊತ್ತಿದೆ. ಆದರೆ ಸ್ವಲ್ಪ ಜಾಸ್ತಿ ಕಫ್ ಇದೆಲ್ಲ ಕಳಿಸ್ಲಿಕ್ಕೆ ಹೋಗ್ಬೋದು. ಮಕ್ಳಿಗೆ ಗೊತ್ತಾಗುತ್ತಾ ಹ್ಯಾಂಡ್ ಕರ್ಚೀಫ್ ಬಿಟ್ಕೊಳ್ಬೇಕು, ಕಫ್ ಇದು ಮಾಡ್ಬೇಕು ಅಂತೇಳಿ ಗೊತ್ತಾಗುತ್ತಾ? ಇಲ್ಲ ತಾನೆ. ನಮಗೆ ಅರ್ಥ ಆಗಬೇಕು. ಅಂಥ ಸಿಚುವೇಶನಲ್ಲಿ ನಿಮ್ಮ ಮಕ್ಕಳನ್ನು ಕಳಿಸ್ಲಿಕ್ಕೆ ಹೋಗಬೇಡಿ. ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಮತ್ತು ನೀವು ಕೂಡ ಹೆಲ್ತ್ ಕೇರ್ ಮಾಡಿ. ಎಲ್ಲಿಗಾದ್ರೂ ಹೋಗುವಾಗ ಮಾಸ್ಕ್ ಹಾಕ್ಕೊಂಡು ಹೋಗಿ. ಸುಮ್ಮನೆ ನಮ್ಮ ಹೆಲ್ತನ್ನು ನಾವೇ ಹಾಳು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಈಗ ನಮಗೆ ಏನೋ ಆಗಿದೆ, ಅದೇ ಥರ ನಿಮ್ಗೆ ಆಗೋದು ಬೇಡ ಅಂತ ಹೇಳ್ತಿದ್ದೀನಿ.
ಅಷ್ಟೇ. ಇವಾಗ ಜಾಗ್ರತೆಯಿಂದ ಇದ್ರೆ ನಮಗೆ ಒಳ್ಳೇದಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎಲ್ಲದಕ್ಕಿಂತ ದೊಡ್ಡದು ಆರೋಗ್ಯ ಅಲ್ವಾ, ಆರೋಗ್ಯವೇ ಭಾಗ್ಯ ಅಂತೇಳಿ ಗಾದೆ ಮಾತು ಕೇಳ್ಕೊಂಡೇ ಬಂದಿದ್ದೀವಿ. ಹಾಗೇನೆ ಆರೋಗ್ಯ ಇದ್ರೇ ನಾವು ಮತ್ತೆ ಬೇರೆ ಏನು ಇದ್ರೂ ಯೂಸ್ ಆಗಲ್ಲ. ಲಾಸ್ಟ್ ಮೂಮೆಂಟಿಗೆ ನಮ್ಗೆ ಆರೋಗ್ಯನೇ ಬೇಕು ಎಲ್ಲಿಗಾದರೂ ಹೋಗ್ಬೇಕಿದ್ರೆ. ಸೊ ನಮ್ಮ ಕೇರನ್ನು, ನಮ್ಮ ಹೆಲ್ತನ್ನು ನಾವು ಚೆನ್ನಾಗಿ ನೋಡಿಕೊಂಡ್ರೆ ಒಳ್ಳೆಯದು. ಸ್ವಲ್ಪ ಬಿಸಿ ನೀರೆಲ್ಲ ಕುಡೀರಿ ಈ ಟೈಮಲ್ಲಿ, ತಣ್ಣೀರೆಲ್ಲ ಜಾಸ್ತಿ ಇದು ಮಾಡ್ಲಿಕ್ಕೆ ಹೋಗ್ಬೇಡಿ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಮಕ್ಕಳಿಗೂ ಕೂಡ ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಮಫ್ಲರ ಏನಾದರೂ ಕಿವಿಗೆ ಏನೋ ಹತ್ತಿ ಇಟ್ಕೊಂಡು ಹೋಗಿ, ಈ ಗಾಳಿಗೆಲ್ಲ ಕೋಲ್ಡ್ ಆಗೋದೆಲ್ಲ ಬೇಡ. ಸುಮ್ಮನೆ ಯಾಕೆ ಮಕ್ಕಳಿಗೆ ತೊಂದರೆ, ಅದಕ್ಕೋಸ್ಕರ ಹೇಳ್ತಿದ್ದೇನೆ. ಹೀಗೆ ಕೇರ್ ತಗೊಳ್ಳಿ ನಿಮ್ಮ ಹೆಲ್ತ್ ಬಗ್ಗೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದೆ ಹೀಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಮ ಪ್ರೋತ್ಸಾಹ ನನಗಿರಲಿ. ಹಾಗೆ ಲೈಕ್ ಮತ್ತು ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.